ದುರ್ಗಾ ಸಪ್ತಸತಿ ನವಾರ್ಣ ವಿಧಿಯಲ್ಲಿ ಧ್ಯಾನ ಮೊದಲನೇ ಶ್ಲೋಕ. ಮಾತರ್ಮೆ ಮಧುಕೈಟ ಭೋಗ್ರ ಮಹಿಷ, ಶಾ ಅಂತ ಅನ್ಬೇಡ್ರಿ, ದೀರ್ಘ ಇಲ್ಲ, ಮಹಿಷ ಪ್ರಾಣಾಪ ಹಾರೋದ್ಯಮೆ. ಹೇ ಮಾತರ್ಮೆ ಮಧುಕೈಟ ಭೋಗ್ರ ಮಹಿಷ ಪ್ರಾಣಾಪಹಾರೋದ್ಯಮೆ. ಹೇಲ ನಿರ್ಜಿತ ಧೂಮ್ರ ಲೋಚನ ವದೆ ಹೇ ಚಂಡ ಮುಂಡಾರ್ದಿನಿ. ಹೇಲ ನಿರ್ಜಿತ ಧೂಮ್ರ ಲೋಚನ ವದೆ ಹೇ ಚಂಡ ಮುಂಡಾರ್ದಿನಿ. ನಿಶ್ಯೇಷೀಕೃತ ರಕ್ತಬೀಜ ಧನುಜೆ ನಿತ್ಯೆ ನಿಶುಂಭಾಪಹೆ. ನಿಶ್ಯೇಷೀಕೃತ ರಕ್ತಬೀಜ ಧನುಜೆ ನಿತ್ಯೆ ನಿಶುಂಭಾಪಹೆ. ಶುಂಭಧ್ವಂಸಿನಿ ಸಂಹರಾಶು ದುರಿತಂ ದುರ್ಗೆ ನಮಸ್ತೇಂಬಿಕೆ. ಶುಂಭಧ್ವಂಸಿನಿ ಸಂಹರಾಶು ದುರಿತಂ ದುರ್ಗೆ ನಮಸ್ತೇಂಬಿಕೆ. ಮಾತರ್ಮೆ ಮಧುಕೈಟ ಭೋಗ್ರ ಮಹಿಷ ಪ್ರಾಣಾಪಹಾರೋದ್ಯಮೆ. ಹೇಲಾ ನಿರ್ಜಿತ ಧೂಮ್ರಲೋಚನ ವದೆ ಹೇ ಚಂಡ ಮುಂಡಾರ್ದಿನಿ. ನಿಶ್ಯೇಷೀಕೃತ ರಕ್ತಬೀಜ ಧನುಜೆ ನಿತ್ಯೆ ನಿಶುಂಭಾಪಹೆ. ಶುಂಭಧ್ವಂಸಿನಿ ಸಂಹರಾಶು ದುರಿತಂ ದುರ್ಗೆ ನಮಸ್ತೇಂಬಿಕೆ. ನವಾರ್ಣ ವಿಧಿ ಧ್ಯಾನ ಎರಡನೇ ಶ್ಲೋಕ. ಯಾ ದೇವಿ ಮಧುಕೈಟಭ ಪ್ರಮಥಿನಿ ಯಾ ಮಾಹಿಷೋನ್ಮೂಲಿನಿ. ಮಾ ಅಂತ ದೀರ್ಘ ಇದೆ, ಮಾಹಿಷೋನ್ಮೂಲಿನಿ. ಯಾ ದೇವಿ ಮಧುಕೈಟಭ ಪ್ರಮಥಿನಿ ಯಾ ಮಹಿಷೋನ್ಮೂಲಿನಿ. ಯಾ ಧೂಮ್ರೇಕ್ಷಣ ಚಂಡಮುಂಡ ಶಮನಿ ಯಾ ರಕ್ತ ಬೀಜಾಶನಿ. ಯಾ ಧೂಮ್ರೇಕ್ಷಣ ಚಂಡಮುಂಡ ಶಮನಿ ಯಾ ರಕ್ತ ಬೀಜಾಶನಿ. ಯಾ ಶುಂಭಾದಿ ನಿಶುಂಭ ದೈತ್ಯದಮನಿ ಯಾ ಸಿದ್ಧ ಲಕ್ಷ್ಮೀಃ ಪರ. ಯಾ ಶುಂಭಾದಿ ನಿಶುಂಭ ದೈತ್ಯದಮನಿ ಯಾ ಸಿದ್ಧ ಲಕ್ಷ್ಮೀಃ ಪರ. ಸಾ ಚಂಡಿ ನವಕೋಟಿ ಶಕ್ತಿ ಸಹಿತ ಮಾಂ ಪಾತು ವಿಶ್ವೇಶ್ವರಿ. ಸಾ ಚಂಡಿ ನವಕೋಟಿ ಶಕ್ತಿ ಸಹಿತ ಮಾಂ ಪಾತು ವಿಶ್ವೇಶ್ವರಿ. ಯಾ ದೇವಿ ಮಧುಕೈಟಭ ಪ್ರಮಥಿನಿ ಯಾ ಮಹಿಷೋನ್ಮೂಲಿನಿ. ಯಾ ಧೂಮ್ರೇಕ್ಷಣ ಚಂಡಮುಂಡ ಶಮನಿ ಯಾ ರಕ್ತ ಬೀಜಾಶನಿ. ಯಾ ಶುಂಭಾದಿ ನಿಶುಂಭ ದೈತ್ಯದಮನಿ ಯಾ ಸಿದ್ಧ ಲಕ್ಷ್ಮೀಃ ಪರ. ಸಾ ಚಂಡಿ ನವಕೋಟಿ ಶಕ್ತಿ ಸಹಿತ ಮಾಂ ಪಾತು ವಿಶ್ವೇಶ್ವರಿ. ಜಪಃ ನವಾರ್ಣ ವಿಧಿಯನ್ನು, ನವಾರ್ಣ ಮಂತ್ರ ಇಲ್ಲಿದೆಯಲ್ಲ, ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ, ನೀವು ಪಾರಾಯಣ ಮಾಡಿಕೊಳ್ಳುವಾಗ ಇದನ್ನೆಲ್ಲ ಮಾಡಬೇಕು. 108 ಸಾರಿ ಇಲ್ಲಿ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ, ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ ಅಂತ 108 ಸತಿ ಹೇಳ್ಕೊಳ್ಳಿ. ಇವಾಗ ನೀವು ರೆಕಾರ್ಡ್ ಮಾಡುವಾಗ 108 ಸತಿ ಹೇಳಿ ಕಳಿಸ್ಬೇಡಿ, 2 ಟೈಮ್ಸ್ ಹೇಳಿ ಸಾಕು. ಇದೆಲ್ಲ ಅದು 108 ಸತಿ ಹೇಳಿದ ಮೇಲೆ ಜಪ ಸಮರ್ಪಣಂ. ಗುಹ್ಯಾತಿ ಗುಪ್ತ ಗೋಪ್ತ್ರೀತ್ವಂ ಗೃಹಾಣಾಸ್ಮತ್ ಕೃತಂ ಜಪಂ ಸಿದ್ಧಿರ್ಭವತು ಮೇ ದೇವಿ ತತ್ಪ್ರಸಾದಾನ್ ಮಹೇಶ್ವರಿ. ಗುಹ್ಯಾತಿ ಗುಪ್ತ ಗೋಪ್ತ್ರೀತ್ವಂ ಗೃಹಾಣಾಸ್ಮತ್ ಕೃತಂ ಜಪಂ ಸಿದ್ಧಿರ್ಭವತು ಮೇ ದೇವಿ ತ್ವತ್ಪ್ರಸಾದಾನ್ ಮಹೇಶ್ವರಿ.